ಇವತ್ತು ವಿಕ್ರಮ್ ಬರೋಕಿನ ಮೊದಲ ನಾನು ಬಂದು ಕುಂತಾನಿ. ಬರ್ಲಿ ಬರ್ಲಿ, ಅದು ಎಂಥದ ಆ್ಯಪ್ಸು ಪಾಪ್ಸು ಯೂಸ್ ಮಾಡಿ ನನ್ನ ಫೋಟೋನ ಅವನ ಫೋಟೋನ ಮಿಕ್ಸ್ ಮಾಡಿ ಅಸಹ್ಯವಾಗಿ ಫೋಟೋ ಕಳಿಸ್ತಾನಲ್ಲ, ಮಾಡ್ತೀನಿ ಇವತ್ತು. ಹೆಣ್ಮಕ್ಳಂದ್ರೆ ಹಗರ್ ಅನ್ಕೊಂಡ್ಬಿಟ್ಟಾನ, ಹೆದರ್ದಂಗೆಲ್ಲ ಹೆದರ್ಸ್ತಾನ. ನಾನು ಇಷ್ಟು ಕಾಲಿಗೆ ಬಿದ್ದು ಕೇಳ್ಕೊಂಡೆ, ಹಿಂಗೆಲ್ಲ ಮಾಡಬೇಡ ಹಂಗೆಲ್ಲ ಮಾಡಬೇಡ ಅಂತ. ಇವನು ಕೇಳೋಕೆ ತಯಾರಿಲ್ಲ. ಬರ್ಲಿ ಇವತ್ತು ಮಾಡ್ತೀನಿ. ನನ್ನ ಮರ್ಯಾದೆ ಮಾನ ಏನಾಗ್ತತಿ ಅನ್ನೋದು ವಿಚಾರ ಮಾಡಿಲ್ಲ. ಫ್ರೆಂಡು ಅಂತ ನಂಬಿದ್ದಕ್ಕೆ 3 ನಾಮ ಹಾಕೇ ಬಿಟ್ಟ. ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ವಲ್ತು. ಬರ್ಲಿ ಇವತ್ತು ಮಾಡ್ತೀನಿ. ಇವನು ಹಾಕೋ ಗೊಡ್ಡ ಬೆದರಿಕೆಗೆಲ್ಲ ನಾನು ಹೆದರಲ್ಲ. ಓಹೋ ಲೀಲಾ ಮೇಡಮ್, ಯಾವಾಗ್ಲೂ ನಾನು ಫಸ್ಟ್ ಬಂದು ಕಾಯ್ಕೊಂಡು ಕುಂದಿರ್ತಿದ್ದೆ. ಇವತ್ತು ನೀನ ಫಸ್ಟ್ ಬಂದು ಕುಂತ್ಬಿಟ್ಟಿಯಲ್ಲ ನನ್ನನ್ನು ಕಾಯ್ಕೊಂಡು. ವೆರಿ ಗುಡ್. ಹಿಂಗೆ ಬುದ್ಧಿ ಬರ್ಲಿ. ನಾನು ಕಳ್ಸಿದ ಫೋಟೋ ನೋಡ್ದ ಹೆಂಗ್ ಬಂದತಿ? ರಿಯಲಿಸ್ಟಿಕ್ ಬಂದೈತಲ್ಲ. ನಾನು ನಿನ್ನ ಎತ್ಕೊಂಡಿರೋ ತರ ಮತ್ತೆ ಬೇರೆ ಬೇರೆ ತರಾನು ಮಾಡಬಹುದು. ಮಾಡಿ ಕಳಿಸ್ಲಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ಲಾ? ನಾನು ಹೇಳ್ದಂಗ ನಿಮ್ಮ ಅವನ್ನ ಡೈವರ್ಸ್ ಕೊಟ್ಟು ಅವನ ಹತ್ರ ಇರೋ ರೊಕ್ಕ ಹಣನ ಇಸ್ಕೊಂಡು ನಿನ್ನ ಹತ್ರ ಇರೋ ಒಡವಿ ರೊಕ್ಕನು ತಗೊಂಡು ನನ್ನ ಹತ್ರ ಬಂದ್ರ ಇಬ್ರು ಕೂಡಿ ಚಂದಾಗಿ ಸಂಸಾರನು ಮಾಡಬಹುದು. ನಿಂಗೂ ಒಂದ್ ಜೀವನ ಸಿಗ್ತತಿ, ನಂಗೂ ಸ್ವಲ್ಪ ಒಳ್ಳೇದಾಗ್ತತಿ. ಇಬ್ರು ಸೆಟಲ್ ಆಗಬಹುದು, ಜಾಮ್ ಜಾಮ್ ಅಂತ ಇರಬಹುದು. ವಿಚಾರ ಮಾಡು. ವಿಚಾರ ಮಾಡಕ್ ನಿಂಗೆ ಟೈಮೇ ಇಲ್ಲ. ನಾ ಹೇಳ್ದಂಗ ಕೇಳ್ಬೇಕು ನೀನು. ಅದು ಬಿಟ್ರೆ ನಿನ್ಗೆ ಆಪ್ಷನ್ನೇ ಇಲ್ಲ. ನೀನು ಒಪ್ಕೊಂತಿ ಅಂತ ನಂಗೆ ಗೊತ್ತಿತ್ತು, ಆದ್ರೆ ಇಷ್ಟು ಜಲ್ದಿ ಒಪ್ಕೊಂತಿ ಅಂತ ಅನ್ಕೊಂಡಿದ್ದಿದ್ದಿಲ್ಲ. ಥ್ಯಾಂಕ್ಸ್ ಒಪ್ಕೊಂಡಿದ್ದಕ್ಕೆ. ಯಾವಾಗ ಡಿವೋರ್ಸ್ ಕೊಡ್ತಿ? ನಾನು ಡೈವರ್ಸ್ ಕೊಡ್ತೀನಿ ಅಂತ ನಿನಗೆ ಯಾವಾಗ ಹೇಳಿದ್ದು? ನಾನು ನಮ್ಮ ಅವಂಗ ಡೈವರ್ಸ್ ಕೊಡಂಗಿಲ್ಲ. ಲೀಲಾ, ಹೌದು ವಿಕ್ರಮ್, ನಾನು ನೀನು ಫ್ರೆಂಡ್ ಅಷ್ಟೇ. ಅದಕ್ಕೂ ಮೀರಿದ ಸಂಬಂಧ ಯಾವುದು ನಂಗೆ ಬೇಕಾಗಿಲ್ಲ. ಯಾವುದೋ ಒಂದು ಫೋಟೋನ ಆ್ಯಪ್ ಒಳಗೆ ನನಗೆ ಹೆಂಗ್ ಬೇಕು ಹಂಗೆ ಮಾಡ್ಕೊಂಡು ತಂದು ನಂಗೆ ತೋರಿಸಿದ್ರೆ ನಾನು ನಂಬೇಕಾ? ಸಾಧ್ಯನೇ ಇಲ್ಲ. ನೀನು ಹಾಕು ಗೊಡ್ಡ ಬೆದರಿಕೆಗೆ ಹೆದರ್ಕೊಂಡು ನಿನ್ನ ಮದುವೆ ಆಗೋ ಮೂರ್ಖಳು ನಾನಲ್ಲ. ಇದನ್ನೊಂದು ತಲೆಯಾಗಿಟ್ಕೋ. ಅಲ್ಲ, ನಿನಗೆ ದುಡ್ಡು ತಿನ್ನಕ್ಕೆ ಏನು ಧಾಡೆ ಆಗೈತಿ? ಕೈಕಾಲು ಗಟ್ಟಿದಾವು, ದುಡಿತಾ ಇದಿ. ಮತ್ತೆ ಯಾಕ ನನಗೆ ಬಂದಿರೋ ಜೀವನಾಂಶದಾಗ ನಾನು ದುಡಿಯೋ ರೊಕ್ಕದಾಗ ನೀನು ಜೀವನ ಮಾಡಬೇಕು ಅನ್ನೋ ದುರಾಸೆ? ಲೀಲಾ, ಮಂದಿ ಎಲ್ಲ ನಮಗ ನೋಡಕುಂತಾರ, ಮೆಲ್ಲಕ್ ಮಾತಾಡು. ನೋಡ್ಲಿ, ಇಷ್ಟು ಮಂದಿ ಎಲ್ಲ ಊರ್ ಮಂದಿನ ನೋಡ್ಲಿ, ನಿನ್ನ ಕಚಡ ಬುದ್ಧಿ ಎಲ್ಲರಿಗೂ ಗೊತ್ತಾಗ್ಲಿ. ನಾನು ನೀನು ತಗೊಂಡಿರೋ ಸೆಲ್ಫಿಯಿಂದ ನೀನು ಅಷ್ಟು ಕೆಟ್ಟದಾಗಿ ಫೋಟೋ ಮಾಡಿ ಎಲ್ಲ ನಿಂಗೆ ನಾಚಿಕೆ ಆಗಂಗಿಲ್ಲ? ಇದ ಜಾಗದೊಳಗೆ ನಿಮ್ಮ ಅಕ್ಕಗೆ ಹಿಂಗಾಗಿದ್ರೆ ನೀ ಸುಮ್ಮನೆ ಇರ್ತಿದ್ದ? ನೀನು ಮನುಷ್ಯನೇ ಅಲ್ಲ. ನಿನ್ನ ಹತ್ರ ನಾನು ಫ್ರೆಂಡ್ಶಿಪ್ ಮಾಡಿದ್ನಲ್ಲ, ನಾನು ತಗೊಂಡು ನಾನು ಹೊಡ್ಕೋಬೇಕು. ನಾನು ಹೇಳ್ತಾ ಇದ್ದೀನಿ, ಇಲ್ಲಿಗ ಇದನ್ನ ಸ್ಟಾಪ್ ಮಾಡ್ದಿ ಚಲೋ ಆತ್ ವಿಕ್ರಮ್. ಇಲ್ಲಂದ್ರ ನೋಡು, ಈ ಹಳ್ಳಿ ಹುಡುಗಿ ಏನಂತ ತೋರಿಸ್ಬೇಕಾಕೇತಿ. ನಾನು ಹೋಗ್ಲಿ ಬಿಡು ಅನ್ನಂಗಿಲ್ಲ. ಭಾರಿ ಆಗಿತ್ ನಿಂದು. ಯಾರ ಹತ್ರನಾರ ಇಟ್ಕೋ ಇಂತ ನವರಂಗಿ ಆಟನ ನನ್ನ ಮುಂದಲ್ಲ. ಅರ್ಥ ಆಗಿರ್ಬೇಕಲ್ಲ. ಬಾಯ್, ಬರ್ತೀನಿ ನೋಡು. ಲೀಲಾ ನಿಂತ್ಕೋ. ಏನು ಕೆಲ್ಸದ ವಿಚಾರನ? ನೀನ್ ಕೊಡ್ಸಿರೋ ಆ ಜುಜುಬಿ ಕೆಲಸ ಯಾವನಿಗೆ ಬೇಕಾಗೈತಿ? ನಂಗೆ ಬೇಕಾಗಿಲ್ಲ. ನಾನು ರಿಸೈನ್ ಮಾಡೀನಿ. ಹೌದಾ? ಆತ. ನೀನ ಇಷ್ಟ ಮಿಕ್ಕಿ ನಿಂತಿ ಅಂದ್ಮೇಲೆ ನಿನ್ನ ಫೋಟೋನ ನಾನು ಯಾವ ತರ ನಿಮ್ಮ ಅಪ್ಪ ಅಮ್ಮಗ ನಿಮ್ಮ ಮಾವು ಕಳಿಸ್ತೀನಿ ಅಂತ ನೋಡು. ಆ ಫೋಟೋ ನೋಡಿ ನಿಮ್ಮ ಮಾವ ನಿನ್ನ ಸೇರುದು ಇಲ್ಲ, ನಿಮ್ಮ ಅಪ್ಪ ಅಮ್ಮನು ನಿನ್ನ ಮನಿ ಒಳಗೆ ಇಟ್ಕೊಳ್ಳಲ್ಲ. ಅವಾಗ ರೋಡ್ ಅಲಿಬೇಕಾಕೈತಿ ಅಬ್ಬೆ ಪಾರಿ ಹಂಗ. ನೋಡ್ ವಿಚಾರ ಮಾಡು. ನನ್ನ ಸಿಟ್ಟಿಗೆ ಗುರಿ ಆಗಬೇಡ ನೀನು. ಫೋಟೋ ಕಳಿಸ್ತೀಯಾ ನೀನು? ನಂದು ಕಳಿಸ್ಕೊ ಹೋಗು. ಯಾರ್ ಬೇಡ ಅಂದ್ರು? ನಿನಗೆ ಗೊಡ್ಡ ಬೆದ್ರಿಕೆಗೆ ನಾ ಹೆದ್ರಂಗಿಲ್ಲ. ಆಗಿದ್ದಾಗ್ಲಿ ನಾನು ನೋಡ್ತೀನಿ. ಫ್ರಾಡ್ ಕೇಸ್, ಚೀಟಿಂಗ್ ಕೇಸ್ ಅಂತ ನಿನ್ನ ಒಳಗ್ ಹಾಕಿಸ್ತೀನಿ ನಾನು. ಬೇಕಂದ್ರೆ ನೋಡ್ ನೀನು. ನಾನಂದ್ರೆ ಹಗರ್ ಅನ್ಕೊಂಡೇನ? ಹೌದಾ? ಆತ ನೋಡ್ಲಿಲ್ಲ. ನೀನೇನು ಸಿಟಿ ಒಳಗಿಲ್ಲ, ಹಳ್ಳಿ ಒಳಗದಿ. ಹಳ್ಳಿ ಒಳಗ ಇಲಿ ಹೋದ್ರ ಹುಲಿ ಹೋತು ಅನ್ನೋ ಜನ ಇರ್ತಾರ. ನಿನ್ನ ಮಾನ ಮರ್ಯಾದೆ ₹1 ಉಳಿಸಂಗಿಲ್ಲ ನಾನು. ನೋಡ್ ನೀನು ಪ್ಯಾಟ್ಯಾಗಾದ್ರ ನಮ್ಗೆ ಹೆಚ್ಚಾಗೈತಿ, ಅಕಿಡೆಯಲ್ಲಿ ನೋಡುನು ಅಂತ ಯಾರು ತಲೆ ಕೆಡಿಸ್ಕೊಳಲ್ಲ. ಹಳ್ಳಿ ಒಳಗಾದ್ರ ಹಂಗಲ್ಲ. ಕುಂತ್ರು ನಿಂತ್ರು ಎಲ್ಲದಕ್ಕೂ ನೀನು ಹಿಡ್ದ ಮಾತಾಡ್ತಾರ. ನೋಡು, ವಿಚಾರ ಮಾಡು. ನಿನ್ನ ಇಷ್ಟ. ಕೊನೆಯ ಅವಕಾಶ ಕೊಡ್ತೀನಿ. ಅದು ನಿನ್ನ ಅವಕಾಶ ನಂಗೇನ್ ಬೇಕಾಗಿಲ್ಲ. ನೀ ಏನ್ ಮಾಡ್ಕೊಂತಿ ಮಾಡ್ಕೊ. ನಾನು ಮಾತ್ರ ನೀ ಹೇಳಿದಕ್ಕೆ ಯಾವ್ದೂ ಒಪ್ಪಂಗಿಲ್ಲ. ನನ್ನ ಮಾವಂಗಂತೂ ನಾನು ಡೈವರ್ಸ್ ಕೊಡುವುದೇ ಇಲ್ಲ ಅಷ್ಟೇ. ಲೀಲಾ ಗುಡ್ ಬೈ. ಎಷ್ಟು ಸೊಕ್ಕಿವಳಿಗ, ಇಷ್ಟು ಜನರ ಮುಂದೆ ನನ್ನ ಮರ್ಯಾದೆ ತೆಗೆದ್ಬಿಟ್ಲು. ಛೇ, ನಾ ಅನ್ಕೊಂಡಂಗೆ ಯಾವುದು ಆಗ್ಲೇ ಇಲ್ಲ. ನಾನಂದ್ರೆ ಈಗ ಅಂಜಿಕೆನೂ ಇಲ್ಲ. ನಾನು ಅನ್ಕೊಂಡಿದ್ದೆ ಆ ಫೋಟೋನ ನೋಡಿ ಹೆದ್ರಿ ಒಪ್ಕೊಂಡು ಮಾವಂಗ ಡೈವರ್ಸ್ ಕೊಟ್ಟು ರೊಕ್ಕ ತರ್ತಾಳ ಅಂತ ನಾ ಅನ್ಕೊಂಡ್ರೆ ಈಕಿ ಉಲ್ಟಾ ಹೊಡೆದ್ಬಿಟ್ಟಲ್ಲ. ಏನು ಮಾಡ್ಬೇಕು? ಇವತ್ತಾಗಿದ್ದಾಗ್ಲಿ ಅವ್ರ ಮಾವಂಗೂ ಅವ್ರ ತಾಯಿಯವರಿಗೂ ಫೋಟೋ ಕಳ್ಸೇ ಬಿಡ್ತೀನಿ. ನಾನ್ ಮಾಡಿದ್ದು ಎಡಿಟ್ ಅಂತ ಅವ್ರಿಗೆ ಹೆಂಗ್ ಗೊತ್ತಾಕೈತಿ? ಹಿಡ್ದು 4 ಬಾರಿಸಿ ಮನೆಯಿಂದ ಹೊರಗೆ ಹಾಕ್ತಾರ. ಅಬ್ಬೆ ಪಾರಿ ಹಂಗ ರೋಡ್ ಅಲಿಬೇಕೀಕಿ. ಈಕಿನ ಮಾತ್ರ ಹಂಗ ಬಿಡಂಗಿಲ್ಲ ನಾನು. ಏನ ಸ್ವಲ್ಪ ಚಂದ ಅದಾಳ ಅಂತ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂದ್ರೆ ಎಷ್ಟೆಲ್ಲ ಹೆಗರಾಡ್ಬಿಟ್ಲು. ಇಂಥವ್ರಿಗೆ ಚಲೋತ್ತಾಗಿ ಬುದ್ಧಿ ಕಲಿಸ್ಬೇಕು. ನಂಗ ಹೆದರ್ತಾಳ. ಫ್ರಾಡ್ ಕೇಸ್, ಚೀಟಿಂಗ್ ಕೇಸ್ ಹಾಕ್ತೀನಿ ಅಂತ. ಮಾಡ್ತೀನಿ. ಮೊದ್ಲು ಫೋಟೋಸ್ ಕಳಿಸ್ತೀನಿ ತಡಿ. ನೋಡಿದೇನ್ಲಾ ವೀರೇಶ, ಮನಿ ಬಿಟ್ಟು ಹೆಂಗ್ ಹೊಂಟ ನೋಡು. ಅವಿನಾಶ ನಾವೇನು ಹೋಗಂದ್ವನು, ತನಗ್ ತಾನಾಗೆ ಲಗೇಜ್ ತುಂಬ್ಕೊಂಡು ಹೊಂಟ್ಬಿಟ್ಟ ನೋಡು. ಹೆಂಗ ನಿಮ್ಮವ್ವ? ಅದಕ್ಕೆ ನಾನು ಹೇಳುದ್ ನಿನಗ, ಮಾತು ಬಲ್ಲವನಿಗೆ ಜಗಳವಿಲ್ಲಪ್ಪ. ಮಾತ್ ನಾ ನೆಟ್ಟಗ್ ಮಾತಾಡ್ಬೇಕು, ಜಗಳ ಆಗೋಂಗ್ ಮಾಡ್ಬಾರ್ದು ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀನಿ ನೀನು? ಯವ್ವ ಕರೇನು ಬೇಯವ್ವ. ನಾನು ನಾವ ಹೋಗೋದಾಕೈತಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅವ ಹೊಂಟಿದ್ದಕ್ಕೆ ನಂಗರ ಬಾಳ ಖುಷಿ ಆಯ್ತು ಬೇಯವ್ವ. ಹೂಲಾ, ಈ ಮನಿ ಒಂದ ಆ ಸುಚಿತ್ರ ಆ ನಾಯಂತಕಿ ಹೆಸರ್ಲೆ ಐತಿ. ಹೆಂಗರ ಮಾಡಿ ಅದನ್ನು ನಮ್ಮ ಹೆಸರ್ಲೆ ಮಾಡ್ಕೊಂಡ್ಬಿಡ್ಬೇಕಲ್ಲ. ನೋಡ್ ಮೇಘ, ನೋಡು ನಮ್ಮ ಅವನ್ ಗುಣ ನೋಡು. ನೀನು ಓಟ್ ಕಲಿ ಹಿಂಗೆಲ್ಲ. ಕಲಿತೀನಿ. ಹೋಗುವ ಮೇಘ, ಹೋಗಿ ಓಟು ಶೀಟ್ ಏನಾರ ಮಾಡು. ಹೆಂಗು ಪೀಡೆಗಳು ಮನಿ ಬಿಟ್ಟು ಹೊಂಟಾವು. ಇನ್ನು ಮೇಲೆ ನಮ್ದ ಈ ಮನಿ, ನಾವ ರಾಜಕೀಯ ಮಾಡಬಹುದು. ಇಷ್ಟಕ್ಕೆಲ್ಲ ಯಾರು ಸ್ವೀಟ್ ಮಾಡ್ತಾರ? ತಿನ್ನಂಗಿದ್ರ ಸಕ್ರಿನ ತಿನ್ರಿ, ಅದನ್ನು ಬಾಯಿ ರುಚಿನ ಹತ್ತತಿ, ಸಿಹಿ ತಿಂದಂಗ ಆಕ್ಕೇತಿ. ಅಯ್ಯಯ್ಯ, ಹೋಗವ ಏನೋ ಅಂತಂದ್ ಬಡಿ.
ಅಂತೂ ಇಂತೂ ಯವ್ವ ಮನಿ ಬಿಟ್ಟು ಹೊಂಟ ಬಿ. ಬಾಯ್ ಮಾಡ್ಬೇಡ, ಸುಮ್ಮನೆ ಇರಬೇಕು. ನನ್ನ ಮಗನ್ನ ನನ್ನ ಮನೆಯಿಂದನ ಹೊರಗೆ ಹಾಕಿ ತಾನಿರ್ಬೇಕು, ತನ್ನ ಮಗ ಇರ್ಬೇಕು ಅಂತ ಪ್ಲಾನ್ ಮಾಡಿ ನನ್ನ ಮಗನ ಮೋಸ ಮಾಡ್ಬಿಡ್ಲಲ್ಲ. ಹೆಂಗಿರ್ತಾಳಿಕಿ ಈ ಮನ್ಯಾಗ ನೋಡ್ತೀನಿ ನಾನು. ಅವಿ, ಓ ಮಲಿಂಗ ಬಾರ್ಲ ಇಲ್ಲಿ. ಏನ ಅವಿನಾಶ ಮನಿ ಬಿಟ್ಟು ಹೊಂಟಾನಂತ ಅಂಜಲಿ ಹೇಳಿದ್ಲು. ಎದಿ ಕುಂದರಪ್ಪ ಮಲಿಂಗ ಕುಂದರು. ಏನಾತ್ ನಿಮಗ ಎದಿ ನೋವನ್ನ ಕುಂತರಿ? ಏನಿಲ್ಲಪ್ಪ ಇವ ನನ್ನ ಮಗ ಅವಿನಾಶ ಮನಿ ಬಿಟ್ಟು ಹೊಂಟಾನ. ಅಯ್ಯೋ ದೇವ್ರೇ, ತಡ್ಕೊಳಕ್ ಆಗ್ವಲ್ತಪ್ಪ ನನ್ನ ಕೈಲಿ. ಓ ಮಾಲಿಂಗ, ನೀನ ಬಂದಿನ, ನಾನ ಬರ್ಬೇಕಂತ ಮಾಡಿದ್ದೆ ನಿಮ್ಮ ಮನೆ ಹತ್ರ. ಬಂದಿದ್ದಕ್ಕೆ ಚಲೋ ಆತ. ಇಲ್ಲೇ ಶಾನ್ಭೋಗ್ರ ಮನಿ ಅದಾವಲ್ಲ, ಕ್ವಾರ್ಟರ್ಸ್ ಟೈಪ್, ಅಲ್ಲೇ ಒಂದು ಬಾಡ್ಗಿ ಮನಿ ನೋಡ್ಬೇಕಂತ ಮಾಡೀನಿ. ಅಲ್ಲೋ, ಬಾಡ್ಗಿ ಮನಿಗೆ ಯಾಕೆ ಹೋಗ್ತಿ? ಇದು ನಿಮ್ದ ಇದು ಮನಿ? ಇಲ್ಲಪ್ಪ, ನಂಗಿಲ್ಲಿ ಇದ್ದು ಇನ್ನೊಬ್ರಿಗೆ ತ್ರಾಸ್ ಕೊಡಕ್ ಆಗಂಗಿಲ್ಲ. ನಾನು ತ್ರಾಸ್ ತಗೊಳಕ್ ಇಷ್ಟ ಇಲ್ಲ. ಸುಮ್ಮನೆ ನಾನು ಬೇರೆ ಮನೆಗೆ ಹೋಗ್ತೀನಿ. ಅಯ್ಯೋ ದೇವ್ರೆ, ಯಾಕ ಭಾಳ ಇವತ್ತು ಎದಿನವಾಗ ಕುಂತು ಬಿಟ್ಟತ್ ನೋಡ್ಲ ಮಾಲಿಂಗ. ಯಾಕಪ್ಪ ಏನಾತ? ಏನಿಲ್ಲ, ಅವಾಗವಾಗ ಬಾ ಬ್ಯಾಸರ ಆದಾಗ ಹಿಂಗೆಲ್ಲ ಆಗ್ತತಿ. ನೀ ಚಿಂತೆ ಮಾಡ್ಬೇಡ. ನೀನ್ ಹೆಂಗು ನಿಂಗೆ ತಿಳಿದಂಗ ಮಾಡಕ್ ಕುಂತಿಲ್ಲಪ್ಪ, ಮಾಡು. ಸುಚಿತ್ರ, ಅವಿನ್ ತಗೊಂಡ್ ನಿರ್ಧಾರಕ್ಕೆ ನೀನು ಒಪ್ಪಿಗೆ ಐತಿ? ಇಲ್ರಿ ಅಣ್ಣ, ಇದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಯಾಕಂದ್ರೆ ಇದು ಮನಿ ನಂದು. ನಮ್ಮ ಮಾವರು ನನಗಂತನ ಬರ್ಕೊಟಾರ. ಇಂಥ ಮನಿನ ನಾನು ಯಾಕೆ ಬಿಟ್ಟು ಹೋಗ್ಬೇಕು? ಅಷ್ಟಕ್ಕೂ ನಾವೇನು ತಪ್ಪು ಮಾಡಿದ್ವಿ ಮನಿ ಬಿಟ್ಟು ಹೋಗಕ್ಕ? ತಪ್ಪು ಮಾಡಿದವ್ರು ಆರಾಮಾಗಿದಾರ. ನಾವು ಏನೋ ತಪ್ಪು ಮಾಡ್ಲಾರ್ದಂಗ ಇಷ್ಟು ದಿನ ಕಷ್ಟಪಟ್ಟು ಇವಾಗ ಯಾಕೆ ಮನಿಗೆ ಬಿಟ್ಟು ಹೋಗ್ಬೇಕು? ಎಷ್ಟು ಹೇಳಿದ್ರು ಅವಿನಾಶ ತಿಳ್ಕೊಳ್ಳವಲ್ಲ. ಏನ್ರಿ ಏನಾತ್ರಿ ನಿಮ್ಗ? ಏನ್ರಿ? ಅಯ್ಯೋ ದೇವ್ರಿ, ಅವಿನಾಶ ನಿಮ್ಮಪ್ಪ ನೋಡ್ಲಾ ಚಕ್ರ ಬಂದ್ ಬಿದ್ನ ಏನಾತ? ಅಯ್ಯೋ ದೇವ್ರಿ, ನಾ ಏನ್ ಮಾಡ್ಲಪ್ಪ? ಎದಿ ನೋವು ಅನ್ನ ಕೂತಿದ್ರು. ಅಯ್ಯೋ ದೇವ್ರಿ, ನಾನು ದವಾಖಾನಿಗರ ಕರ್ಕೊಂಡು ಹೋಗ್ಬೇಕಿತ್ತು. ಏನಾತ ಏನ ನೋಡ್ಲಾ ಮಾವರ? ಅಪ್ಪ ಅಪ್ಪ ಏನಾತ? ಮಾಲಿಂಗ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗುನ್ ಬಾರೋ. ಈ ನಮ್ಮಪ್ಪಗೂ ಹೊತ್ತು ಗೊತ್ತು ಇಲ್ಲ. ಇವ್ರಿಬ್ರು ಮನೆ ಬಿಟ್ಟು ಹೋಗೋ ಮಟ್ಟ ತಡ್ಕೊಂಡು ಕುಂದ್ರಕ್ ಆಗಂಗಿಲ್ಲನು. ಈಗ ಚಕ್ರ ಬಂದ್ ಬಿಡ್ಬೇಕಾ? ಹಣೆ ಬಾರ. ಅದು ಅವಿ, ಮನೆ ನಿಮ್ಮಪ್ಪ ನಮ್ಮ ಹೊಲದಾಗ ಟಮಾಟೆ ಹಣ್ಣು ಹರ್ಯಾಕ್ ಬಂದಾಗನು ಹಿಂಗ ಎದಿ ನೋವಾಕ್ ಕುಂತತಿ ಅಂತ ಅಲ್ಲೇ ಬಿದ್ಬಿಟ್ಟಿದ್ರು. ಮಾಲಿಂಗ ಕರೆ ಇಲ್ಲ ಅಲ್ಲಲ್ಲ, ಮೊದಲೇ ಹೇಳ್ಬೇಕಿಲ್ಲ. ಇಲ್ಲ, ನಾನು ದವಾಖಾನಿಗೆ ತೋರಿಸ್ಕೊರಿ ಅಂತ 200 ರೂಪಾಯಿ ಕೊಟ್ಟು ಮನೆಗೆ ಲಗುನ ಕಳ್ಸೇನಿ. ಅವರು ಹೇಳ್ಯಾರ ಅಂತ ಅನ್ಕೊಂಡೆ ನಾನು. ಅಯ್ಯೋ ಅಡೆ ಬಾರ, ನನ್ನ ಗಂಡಿಗೆ ಏನಾತವ? ಏನಾತು? ಅಳ್ಬೇಡ್ರಿ, ಅವ್ರಿಗೆ ಗಾಳಿ ಬೀಸ್ರಿ. ಏನ್ರಿ ಎದ್ದೇಳ್ರಿ. ಅಯ್ಯೋ ದೇವ್ರಿ, ನಾನು ಮನೆ ಸಂಬಂಧ ಈ ಜಗಳ ಜಂಜಾಟದೊಳಗ ನನ್ನ ಗಂಡನ್ ನನ್ನ ಕಾಜಿನ ಮಾಡ್ಲಿಲ್ಲಲ್ಲ. ಅಯ್ಯೋ ಎದ್ದೇಳ್ರಿಪ್ಪ. ಅಯ್ಯೋ ನಾನು ಒಲೆವಯ್ಯವ್ವ. ಅಯ್ಯೋ ಏನಾತಿದು ಮಾವರ? ಎದ್ದೇಳ್ರಿ. ಅವಿ, ಆಂಬುಲೆನ್ಸಿಗೆ ಫೋನ್ ಹಚ್ಚಲ? ಹಂಗ ಮಾಡು. ಯವ್ವ, ಏನ್ ಮಾಡ್ಬೇಕು ಬೇ? ಅಪ್ಪ ಮಕ್ಕೊಂಬಿಟ್ಟನ. ಯಪ್ಪ ಎದ್ದೇಳು. ತಡಿ, ನೀರ್ ತಗೊಂಡ್ಬರ್ತೀನಿ. ಬೇಡ, ಮೊದ್ಲು ಫೋನ್ ಹಚ್ಚೋಗು. ಹೋಗ್ತೀನಿ. ಅಯ್ಯೋ, ನಾ ಎಲ್ಲದೀನಿ? ಅದು ಇದು ಪ್ರಜ್ಞೆ ಬಂತ. ಅಯ್ಯೋ ನಾವಲ್ಲಿವ. ಸುಚಿತ್ರ ಬಾರವಾ, ನೀನ್ ಬಾಯ್ಲಿ, ನೀ ಬಾಯ್ಲಿ. ಮಾವರ ಏನಾತ್ರಿ ನಿಮ್ಗ? ಯಾಕೆ ಹಿಂಗಾತ? ಏನಿಲ್ಲವ ಸೊಸಿ, ಏನಿಲ್ಲ. ಮನ್ಸಿಗ ಭಾಳ ಘಾಸಿ ಆಗ್ಬಿಟ್ಟತಿ. ಈಗ ನಂಗೂ ವಯಸ್ಸಾತ್ವಾ. ಹತ್ತತ್ರ ನಂಗ 70 ವಯಸ್ಸು. ಏನ್ ತುಸ ಅದಾವನು? ಈ ಮನಿನ ಅವಿನಾಶ್ ಅವ್ರವ್ವ ಕೊಳ್ಳಾಗಿದ್ದು ಬಂಗಾರ, ಕೈಯಾಗಿನ ಬಂಗಾರದ ಬಳಿ, ಅವ್ರವ್ವರ್ ಕೊಟ್ಟಿದ್ದು ಬಂಗಾರದ ಬಳಿ ಎಲ್ಲಾನು ಮಾರಿ ಈ ಮನಿನ ಹಿಡ್ದಿದ್ಲು. ನನ್ನ ಮಗ ಇರ್ಬೇಕು, ನನ್ನ ಸೊಸಿ ಇರ್ಬೇಕು ಅಂತ ಆಸೆ ಪಟ್ಟಿದ್ಲು. ನಾನು ಅಲ್ಲಿ ಇಲ್ಲಿ ಸಾಲ ಮಾಡಿ ಹೊಟ್ಟಿ ಬಟ್ಟಿ ಕಟ್ಟಿ ಈ ಮನಿನ ಭಾಳ ಕಷ್ಟಪಟ್ಟಿ ಮಾಡಿವವ್ವ ನಾನು ಮತ್ತು ಅವಿನಾಶ್ ಅವ್ರವ್ವ. ಈ ಮನಿನ ಅವಿನಾಶ ಬಿಟ್ಟು ಹೋಗ್ತಾನ ಅಂದ್ರೆ ನಂಗೆ ಕೈಲಿ ತಡ್ಯಾಕಾಗಂಗಿಲ್ಲ. ನಾನಿನ್ನ ಬದುಕಂಗಿಲ್ಲ. ಇಲ್ಲ, ಈ ಎದಿ ನಾವು ನನ್ನ ಜೀವ ತಗೊಳಕ್ಕೆ ಬಂದತ್ತಿದು. ಅಯ್ಯೋ ದೇವ್ರೇ, ಏನಂತ ಮಾತಾಡ್ತೀರಿ ನೀವು? ಬಿಡ್ರಿ, ಬಿಡ್ತಾನ್ರಿ. ಇಲ್ಲ, ಅವ್ರಿಗೆ ಭಾಳ ತ್ರಾಸ ಆದಂಗ ಆಗೈತಿ. ಅವ್ರು ಇದ ಮೊದಲಲ್ಲ, ಈ ಹಿಂದನೂ ಭಾಳ ಸಲ ಬಿದ್ದಾರಂತ. ಅಯ್ಯೋ ನಾವಲ್ಲಿವ. ಏನ್ರಿ, ಈ ಮನ್ಯಾಗ ಅವಿನಾಶ್ ಇರ್ತಾನ. ನೀವು ಮನ್ಸಿಗೆ ಘಾಸಿ ಮಾಡ್ಕೋಬೇಡ್ರಿ. ನನಗ ಈ ಮನೆಯ ಆಸ್ತಿಗಿಂತ ನನ್ನ ಗಂಡನ ಮೊದ್ಲು. ಮಗ ಚಲೋ ಮಾಡ್ಬೇಕು, ನನ್ನ ಮಗ ಚಲೋ ಇರ್ಬೇಕು ಅನ್ನೋ ಕೆಟ್ಟ ಹುಚ್ಚಾಟಕ್ಕ ನಾನ್ ನನ್ನ ಗಂಡನ್ನ ಲೆಕ್ಕಿಸ್ಲಿಲ್ಲ. ಏನ್ರಿ, ಈ ಮನ್ಯಾಗ ಅವಿನಾಶ ಇರ್ಬೇಕಲ್ಲ, ಇರ್ತಾನ. ಅವಿನಾಶ ಸುಚಿತ್ರನ ಇರ್ಲಿ. ವೀರೇಶ, ನಿಮ್ಮಪ್ಪ ಹೇಳ್ದಂಗ ನೀನ್ ಈ ಮನ್ಯಾಗ ಇರ್ಬೇಡಪ್ಪ, ಇರ್ಬೇಡ. ನಿನ್ ಗಂಟು ಮುಟ್ಟಿ ಕಟ್ಕೊಂಡು ಇಲ್ಲೇ ಬಾಜು ಮನಿ ದೇವಮ್ಮನ ಮನಿ ಖಾಲಿನ ಬಿದ್ದತಿ. ಬೇಕಂದ್ರ ನಾನು ಹೇಳಿ ಬಾಡಿಗೆ ಮನಿ ಕೊಡಿಸ್ತಿಲ್ಲ. ಬೇಡಪ್ಪ ಮಗನ, ನಿಮ್ಮಪ್ಪ ಗರಾಮಿಲ್ಲ. ಈ ಮನ್ಯಾಗ ಇದ್ದು ಏರ್ಸಿ ಮಾಡ್ಕೊಂತ ಕುಂದ್ರ ಬೇಡ್ರಿ. ನೀನು ಬೇರೆ ಮನಿಗ ಹೋಗ್ಬಿಡ್ಲ. ಯವ್ವಾ, ನಾನು ಹೋಗ್ಬೇಕಾ? ಅವ ಹೊಕ್ಕಿನೇ ಅಂದಿದ್ನಿಲ್ಲ. ಇವು ಹಲ್ಕಟ ಮಾಡಿ ಈ ಹೊತ್ನಾಗಿಂತವೆಲ್ಲ ಮಾತ್ರ ಬ್ಯಾಡ್ಲ. ಇದು ಹೌದು, ಅವ್ರ ಅವನು ಬಂಗಾರದ ಬಳಿ ಅವು ಇವು ಮಾರಿ ಮನೆ ತಗೊಂಡಿದ್ದು. ಸುಮ್ನೆ ನಿಮ್ಮಪ್ಪಗ್ ತ್ರಾಸ ಆಕೈತಪ್ಪ. ಬೇಡ, ನೀನ ಬೇರೆ ಹೋಗ್ಬಿಡು. ನಿಮ್ಮಪ್ಪ ಹೇಳ್ದಂಗೆ ಕೇಳ. ನನಗ ನೀನು ಬೇಕು, ನಿಮ್ಮಪ್ಪನು ಬೇಕಲ್ಲ. ಗಂಡ ಎಷ್ಟಾದ್ರೂ ಗಂಡ, ಗಂಡನ ಬೆಲೆ ಗೊತ್ತಲ್ಲ. ಅಯ್ಯೋ ನಾವಲ್ಲಿವ, ನನ್ ಗಂಡನ್ ಬಿಟ್ಟು ನಾ ಇರಂಗಿಲ್ಲ. ನಿಮ್ಮಪ್ಪಗೆ ಏನಾರ ಆತು ಅಂದ್ರೆ ನಾನಂತೂ ಜೀವ ಸಹಿತ ಇರಂಗಿಲ್ಲ. ನಿಜವಾಗ್ಲೂ ವೀರೇಶ, ನಾ ಹೇಳಾಕುಂತಾನಿ, ಅವಿನಾಶ ಇಲ್ಲೇ ಇರ್ಲಿ. ಅವಿನಾಶ, ಅವಿನಾಶ ನೀ ಇಲ್ಲೇ ಇರಪ್ಪ, ನಿಮ್ಮಪ್ಪನ್ ನೋಡ್ಕೋ. ಅವ ಬೇಡ, ನಾನ್ ತಮ್ಮನ್ ಮೋಸ ಮಾಡಿ ಮೋಸದಿಂದ ಈ ಮನಿನ ಹೊಡ್ಕೊಂಡೆ ಅನ್ನೋ ಮಾತು ನಂಗೆ ಬೇಡ. ಇವ ವೀರೇಶನ ಇಲ್ಲಿ ಇರ್ಲಿ ತಗೋ, ನಾನ ಹೋಗ್ತೀನಿ. ಯಪ್ಪ ಎದಿ ನೋವು. ಅಯ್ಯಯ್ಯ, ಇಲ್ಲಿ ತಗೋರಿ. ಇಲ್ಲಿ ವೀರೇಶ ಇರಂಗಿಲ್ಲ, ಅವಿನಾಶನೇ ಇರ್ತಾನ. ನೀವು ಘಾಸಿ ಮಾಡ್ಕೋಬೇಡ್ರಿ. ಲೋವಿ, ಇವತ್ನಾಗ ನಿಮ್ಮಪ್ಪಗ ಏನ್ ಬೇಕೋ ಅದನ್ನ ಮಾಡುನ್ಲಾ.
ಏನೋ ಮಂದಿ ಮಾತು ಏನು ಹಚ್ಚಿ ನೋಡಪ್ಪ ನಾನೇ ಹೇಳಾಕುಂತರಿ ಈ ಮನಿ ಲೆಕ್ಕನಾಗ ನಿಂಗ ಸೇರ್ಬೇಕು ನಂಗೂ ಗೊತ್ತೈತಗೋ ನೀನ ಇರಿ ಇಲ್ಲಿ ಬೇಡ ವೀರೇಶ್ಗ ಬೇಕಂದ್ರ ಒಂದಷ್ಟು ರೊಕ್ಕ ಕೊಟ್ಬಿಡು ಸದ್ಯಕ್ಕೆ ಮನಿಗಿನಿ ಹಿಡ್ಯಾಕ ಸಾಕು ಅವ್ನ್ ದುಡ್ಕೊಂಡು ಅವ್ನ್ ತಿಂತಾನ ಬೇಡಪ್ಪ ಈ ಮನ್ಯಾಗ ನೀನೇ ಇರಪ್ಪ ವೀರೇಶ ಮೇಘ ನಡ್ರವ ನಿಮ್ಮ ಅರ್ಬಿ ನೀವು ತುಂಬ್ಕೊರ್ ನಡ್ರಿ ನನ್ನ ಗಂಡಗ ಆರಾಮಿಲ್ ನೋಡಲಿ ಎದೆ ಹಿಡ್ಕೊಂಡು ಬಿದ್ಬಿಟ್ಟಾನ ನನ್ ಗಂಡಿಗೆ ಏನಾರ ಆದ್ರೆ ನಾನಂತೂ ಜೀವದರ್ಶಿಲೇ ಇರಂಗಿಲ್ಲ ಹೆಣ್ಮಕ್ಳಿಗ ಗಂಡನ್ಕಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ ನಡೆವ ನಡಿ ನೀನು ವೀರೇಶನು ಅರಬಿ ಏನೇನದಾವ್ ನೋಡು ತುಂಬ್ಕರ್ ನಡ್ರಿ ವೀರು ಬಾ ನಾವು ಹೋಗೋಣ ಇವ್ರೆಲ್ಲ ಬಂದ ತಗೋ ತಮ್ ತಾವ ನೋಡ್ಕೊಳ್ಳೋರ್ ಅದಾರ ಈ ಮನ್ಯಾಗ ಈಗ ರೊಕ್ಕ ಕೊಡ್ತೀನಿ ಅನ್ನ ಕುಂತಾರ ಇನ್ನ ಓಟ್ ಹೊತ್ತು ಬಿಟ್ರ ಅದನ್ನು ಕೊಡಂಗಿಲ್ಲ ಅಂದಾರು ರೊಕ್ಕ ಇಸ್ಕೊಂಡ ಬಾ ಇಲ್ಲವಾ ಇಲ್ಲ ಏಟರ ಆಗ್ಲಿ ಕೊಡ್ತಾನ ನನ್ನ ಮಗ ಅವಿನಾಶ ಯಾವತ್ತು ಮಾತಿಗೆ ತಪ್ಪಂಗಿಲ್ಲವ ಅವಿ ನಿನ್ ಕೈಲಿ ಏಟ್ ಆಕೈತಿ ಒಂದ್ 20-30 ಸಾವಿರ ರೂಪಾಯಿ ಕೊಟ್ಬಿಡ್ಲಾ ತಾನ್ ದುಡ್ಡು ತಿಂತಾನ ಆತವ ಏನ್ರಿ ನೀರ್ ತರ್ತಿಂತಾಡ್ರಿ ಅವಿ ಹೋಗ್ಲಾ ಅವೆಲ್ಲ ಗಂಟು ಕಟ್ಟಿಯಲ್ಲ ಅವೆಲ್ಲ ಬಿಚ್ಚಿ ಹೋಗ್ಲಾ ಇಲ್ಲಾಂದ್ರೆ ನಾ ಸತ್ತ ಹೋಗ್ತೀನಿ ನೋಡು ಅವಿ ಅವೆಲ್ಲ ತೆಗಿಯೋನ್ ಬಾ ಪಾಪ ಮಾವರ್ ಎಷ್ಟು ಮನ್ಸಿಗೆ ಹಚ್ಕೊಂಡ್ಬಿಟ್ಟಾರ ಹೌದು ಅಪ್ಪ ನಾ ತೆಗಿತೀನಿ ತಡಿ ಹೋಗ್ಲಾ ಹೋದ್ರ ಮಾಲಿಂಗ ಚಿಗಪ್ಪ ಹೋದ್ರು ಯಾರು ಇಲ್ಲ ಇಲ್ಲಿ ಹತ್ತಾಗಿತ್ತಾಗ ನೋಡ್ಲಾ ಯಾರು ಇದ್ರ ಇಲ್ಲ ಚಿಗಪ್ಪ ಎಲ್ಲರೂ ಹೋದ್ರು ಹೆಂಗೆ ನನ್ನ ನಾಟಕ ನೋಡು ಜಗಳಿಲ್ಲ ಜೋಟಿಲ್ಲ ವೀರೇಶನ ಮತ್ತ ಅವನಿ ಹೆಂಡತಿನ ಮನೆಯಿಂದ ಹೆಂಗ ಹೊರಗೆ ಹಾಕಿದೆ ನಾನು ಜಗಳ ಮಾಡಿ ಹಾಕಬಹುದಿತ್ತು ಆದ್ರೆ ಏನ್ ಮಾಡ್ಬೇಕು ಜಗಳ ಮಾಡಿದ್ರ ನನ್ ಸೊಸಿ ಸುಚಿತ್ರ ಹೆದರ್ತಾಳ ಅವಿನಾಶ ಮನಿ ಬಿಟ್ಟ ಹೋಗ್ಬಿಡ್ತಾನ ಅದಕ್ಕ ನಾನ್ ಅನ್ಕೊಂಡಂಗ ಆಗ್ಬೇಕು ಅಂದ್ರ ಈ ಸುಮಿತ್ರಿನ ಬ್ಲ್ಯಾಕ್ ಮೇಲ್ ಮಾಡ್ಬೇಕು ಈ ಸುಮಿತ್ರಿ ಇದಕ್ಕ ಹೆದರ್ತಾಳ ಅಂತ ನಂಗೆ ಗೊತ್ತಿತ್ತು ಅದಕ್ಕ ಹಿಂಗತೆ ಮಾಡಿದ್ದು ನಾನು ಪ್ಲಾನ್ ಮಾಡೋ ಟೈಮಿಗೆ ನೀ ಬಂದಿ ಅದಕ್ಕ ನಿನ್ ಕೈಲೇನ ಮಾಡಿಸಿದ್ದು ಅಮ್ಮ ಎದಿ ನೋವು ಮತ್ತೇನಾತ ಸುಮಿತ್ರಿ ಬಂದ್ಲಲ್ಲಿ